ಏನು ಕಾಲಿಗೆ ನಾಟಿದೆ ಇದ್ರೊಳಗ ಆಯಿಂಟ್ಮೆಂಟ್ ಜಿಲ್ ಬರ್ತದೆ ಈ ರೀತಿ ಕಾಲಿಗೆ. ಇದ್ರೊಳಗೆ ಈ ಮಣೆಕಾಲ್ ಚಿಪ್ನಾಗ ಎಲ್ರಿಗೂ ಬರ್ತದ ಅದು ಆಯಿಲ್. ಒಳಗೆ ಮೂಳೆ ಒಳಗೆ ಮೂಳೆ ಒಳಗೆ ಹಾ. ನಮ್ದೆಲ್ಲ ಸೌದೋಗ್ಬಿಟ್ಟೈತೆ. ಯಾಕೆ? ಯಾಕೆ ಅಂದ್ರೆ ಕೆಲಸ ಜಾಸ್ತಿ ಕೊಟ್ಟಿದೀವಿ ಅದಕ್ಕೆ. ಅಯ್ಯೋ ವಂಶಸ್ಥರೆಲ್ಲ ಅವ್ರೀಗ ವಂಶಸ್ಥರು ಇದ್ದಾರೆ. ಎಲ್ಲಿದ್ದಾರೆ? ಎಲ್ಲಿದ್ದಾರೆ ಅಂದ್ರೆ ಅವ್ರ ಮನೆಗಳಾಗ ಅವ್ರು ಇದ್ದಾರೆ. ಚೆನ್ನಾಗಿ ಗೌಡ್ರು ಅವ್ರ ಮನೆಗಳಾಗ ಅವ್ರು ಇರ್ತಾರೆ. ಅದೇ ಅಣ್ಣ ಈ ಊರ್ಲವ್ರ ಅಂತ ಈ ಊರಲ್ಲ ಇರೋದು. ಅದು ಎಲ್ಲಿದೆ? ಯಾವ ಕಡೆ ಹೋದ್ರೆ ಹೋಗ್ತೀವಿ ಅದಕ್ಕೆ. ನಿಮ್ದು ಯಾವ ಊರು? ಬೆಂಗಳೂರು. ಏನ್ ಇವಾಗ ನಿಮ್ಗೆ ಅವೆಲ್ಲ ಈ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಕೆಂಪೇಗೌಡರು ಜಯಂತಿ ಇದೆ ನೆಕ್ಸ್ಟ್. ಅದಕ್ಕೆ ಅವ್ರ ಬಗ್ಗೆ ಇತಿಹಾಸದ ಒಂದು ವಿಡಿಯೋ ಮಾಡ್ಬೇಕು. ಅದಕ್ಕೆ ಬೆಂಗಳೂರಿಂದ ಬಂದಿದ್ದೀರಲ್ಲ ನೀವು? ಕಾರ್ನಲ್ಲಿ ಬಂದಿದ್ದೀರಾ? ಏನೋ ಬಂದಿದ್ದೀರಿ? ಕಾರಲ್ಲಿ. ಇದೇ ಗಾಡಿನ ಹಿಂಗೆ ದೇವನಹಳ್ಳಿಗೆ ಹೋಗೋವಾಗ ಹಿಂಗೆ ದೇವನಹಳ್ಳಿಗೆ ಹೋಗ್ತಿರಲ್ಲ, ಅಲ್ಲಿ ಕೋಟೇಶ್ವರರಾವ್ ಅಂತ ಹೋಟ್ಲ್ ಐತೆ. ಕೋಟೇಶ್ವರ ರಾವ್ ಅಂತ? ಕೋಟೇಶ್ವರ ಹೋಟ್ಲು. ಅದೇ ಹತ್ತು ಬೆಲೆ ಸಾಯಿಬಾಬಾ ದೇವಸ್ಥಾನ ಐತೆ ನೋಡಿ, ಅದ್ರ ಮುಂದೆ ಕೋಟೇಶ್ವರರಾವ್ ಹೋಟ್ಲ್ ಐತೆ. ಆ ಹೋಟ್ಲ್ ಹಿಂಭಾಗದಲ್ಲೇ ಅವ್ರ ಮನೆ ಕಟ್ಕೊಂಡು ಅಲ್ಲಿ ಅನಂತ ಸ್ಕೂಲ್ ಐತೆ ಅವ್ರದ್ದೇ, ಕೆಂಪೇಗೌಡರು ವಂಶಸ್ಥರದ್ದು. ಓಕೆ ಓಕೆ. ಅವ್ರನ್ನ ಕೇಳಿ ಅವ್ರು ಹೇಳ್ತಾರೆ ಏನ್ ಬೇಕು. ಈಗ ಇದೇ ರೋಡಲ್ಲಿ ಹೋಗ್ಬೇಕು? ಇದೇ ರೋಡ್ ಅಲ್ಲ, ದೇವನಹಳ್ಳಿಗೆ ಹೋಗ್ತಿರಲ್ಲ, ದೇವನಹಳ್ಳಿ ರೋಡ್. ಅದೇ ರೋಡ್ನಲ್ಲೇ ಗೌಡ್ರೆ ಅವ್ರನ್ನು. ಗೌಡ್ರೆ? ಬಟ್ ಅವ್ರ ವಂಶದವ್ರೆ? ಅವರು ವಂಶದವ್ರೆ. ಅವರು ಇನ್ನಾರು ಬರ್ತಾರೆ ನಿಮ್ಗೆ. ಗೌಡ್ರಾಗಿ ಬೇರೆ ವಂಶದವ್ರಲ್ಲ, ಗೌಡ್ರಾಗಿ ಇವರು ಕೆಂಪೇಗೌಡ್ರು ಅವರೇ, ಅವ್ರ ವಂಶದವರೇ ಅವರು. ಎ.ವಿ. ನಾರಾಯಣ ಸ್ವಾಮಪ್ಪ ಅಂತ ಆಯ್ತು ಹೆಸರು. ಎ.ವಿ. ನಾರಾಯಣ ಸ್ವಾಮಪ್ಪ. ಇವಾಗ ಇದಾರೆ ಅವರು. ಇದಾರ? ಅವ್ರನ್ನ ಕೇಳಿ ಅವ್ರ ವಿಚಾರ ಹೇಳ್ತಾರೆ, ಎಲ್ಲಿ ಬೇಕೋ ಅದೆಲ್ಲ. ಸರಿ, ಥ್ಯಾಂಕ್ಸ್ ಅಣ್ಣ. ನಮಸ್ಕಾರ. ಏನು ಕಾಲಿಗೆ ನಾಟಿದೆ? ಕಾಲು ಅವು ಸಣ್ಣ ಕತ್ತುಗಳವು. ಇದ್ರೊಳಗ ಆಯಿಂಟ್ಮೆಂಟ್ ಜಿಲ್ ಬರ್ತದೆ ಈ ರೀತಿ ಕಾಲಿಗೆ. ಇದ್ರೊಳಗೆ ಈ ಮಣೆಕಾಲ್ ಚಿಪ್ನಾಗ ಎಲ್ರಿಗೂ ಬರ್ತದ ಅದು ಆಯಿಲ್. ಒಳಗೆ ಮೂಳೆ ಒಳಗೆ? ಮೂಳೆ ಒಳಗೆ ನಮ್ದೆಲ್ಲ ಸೌದೋಗ್ಬಿಟ್ಟೈತೆ. ಯಾಕೆ? ಯಾಕೆ ಅಂದ್ರೆ ಕೆಲಸ ಜಾಸ್ತಿ ಕೊಟ್ಟಿದೀವಿ ಅದಕ್ಕೆ. ಅಯ್ಯೋ ಈಗ ನೀವು ಇದ್ದಂಗೆ ನಾವಿದ್ದೀವಿ ಹುಡುಗನ್ ಥರ. ಆವಾಗ ಕೆಲಸ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ ಇದಕ್ಕೆ. ಅದಕ್ಕೇನಾಯ್ತು? ಒಳಗಡೆ ಇರೋ ಆಯಿಲ್ ಡ್ರೈ ಆಗ್ಬಿಟ್ಟೈತಪ್ಪ. ಮೂಳೆ ಒಳಗಡೆ ಆಯಿಲ್ ಡ್ರೈ ಆಗ್ಬಿಟ್ಟೈತೆ. ಈಗ ನಾವು ಹುಡುಗರಿದ್ದಾಗ ಜಾಸ್ತಿ ಕೆಲಸ ಕೊಡಬಾರ್ದು. ಐತೆ, ನಿಮ್ಗೂ ಐತೆ ಆಯಿಲ್, ಅವ್ರಿಗೂ ಐತೆ, ನಮ್ಗೂ ಐತೆ, ಎಲ್ರಿಗೂ ಐತೆ. ಮೂಳೆ ಇದ್ಮೇಲೆ ಆಯಿಲ್ ಇದ್ದಿದ್ದೆ. ಹಂಗೆ ಪ್ರತಿಯೊಬ್ಬರಿಗೂ ಇರ್ತದ ಅದು. ಆವಾಗ ಕೆಲಸ ಜಾಸ್ತಿ ಕೊಟ್ಬಿಟ್ಟಿದ್ದೀನಿ ನಿಮ್ಮ ವಯಸ್ಸಿನಾಗೆ. ಈಗ ಒಟ್ಟೇನು ವಯಸ್ಸಿದ್ದಾಗ ಜಾಸ್ತಿ ಕೆಲಸ ಕೊಡಬಾರ್ದು, ಸ್ವಲ್ಪ ಆಯಿಲ್ ಉಳಿಯುತ್ತೆ. ವಯಸ್ಸಿದಾಗ ಜಾಸ್ತಿ ಹಿಂಸೆ ಕೊಡಬಾರ್ದು, ಕಾಲ್ಗೆ ಹಿಂಸೆ ಜಾಸ್ತಿ ಕೊಡಬಾರ್ದು. ಓಕೆ. ಅದಕ್ಕೆ 100% ತಿಂದ್ಬಿಟ್ಟಿದೀವಿ. ಅದಕ್ಕೆ ರುಬ್ಕೊಂಡು ಆಯಿಲ್ ಖಾಲಿ ಮಾಡ್ಬಿಡ್ತೀರಾ? ಖಾಲಿ ಆಗ್ಬಿಟ್ಟೈತೆ. ಅದಕ್ಕೆ ಇದು ಅದಕ್ಕೆ ಸಪೋರ್ಟಾ? ಇದಕ್ಕೆ ಚಿಪ್ಗೆ ಆಯಿಲ್ ಕೊಡ್ತಾರೆ. ಆಯಿಲ್ ಕೊಡಲ್ಲ ಮಾರಾಯ. ಅದು ಎದ್ದೇಳಕ್ಕಾಗಲ್ಲ, ಕುಂತ್ಕೊಳಕ್ಕಾಗಲ್ಲ. ನೋಡಿ ಹಿಂಗ್ ಕೋಲ್ ಐತೆ, ಹಿಂಗ್ ಹಿಡ್ಕೊಂಡು ಹಿಂಗ್ ಇಳಿಬೇಕು, ಹಿಂಗ್ ಹಚ್ಬೇಕು. ನೀವು ನೋಡಿದಾಗ ನಡಿಯಕ್ಕಾಗಲ್ಲ, ನಡ್ಕೊಂಡು ಓಡಕ್ಕಾಗಲ್ಲ. ಆಗಲ್ಲ. ಇಷ್ಟೇ. ಈಗ ಹಿಂಗೆ ನಡೆಯೋದು. ಹಿಂಗೆ ಯಾರನ್ನ ಸಪೋರ್ಟ್ ಇದ್ರೆ, ಕೋಲ್ ಇದ್ರೆ ಹೋಗೋದಷ್ಟೇ, ಇಲ್ದಿರಿದ್ರೆ ಇಲ್ಲ. ಆಯಿಲ್ ಖಾಲಿ ಆಗಿದೆ, ಏನೂ ಇಲ್ಲ ಅದರಲ್ಲಿ. ಎಷ್ಟು ನಿಮ್ಗೆ ಏಜು? 74. ವಯಸ್ಸಾಗಿದೆ. ವಯಸ್ಸಾಗ್ಬಿಟ್ಟಿರ ಆವಾಗ ಜಾಸ್ತಿ ವರ್ಕ್ ಕೊಟ್ಬಿಟ್ಟಿದೀವಿ. ಅದು ಇದ್ರ ಕತೆ. ಓಕೆ, ಬರೋಣ. ನಮಸ್ಕಾರ. ಮಾಹಿತಿ ಕೊಟ್ಟಿದ್ದು ಥ್ಯಾಂಕ್ಸ್. ತಮ್ಮ ಹೆಸರು ಹೇಳಿಲ್ಲ? ಸೀತಾರಾಮ್ ಶೆಟ್ಟಿ ಅಂತ. ಸೀತಾರಾಮ್ ಶೆಟ್ರು. ಆವತ್ತಿಗೆ ಕೆಂಪೇಗೌಡರು ನೋಡಕ್ ಹೋದ್ರೆ ದಯವಿಟ್ಟು ಸೀತಾರಾಮ್ ಶೆಟ್ರು ನೋಡಿ, ಆ ಬೆಟ್ಟದ ಪಕ್ಕ ಅವ್ರೆ. ಹಂಗೆ ಹೇಳ್ರಿ. ಅಷ್ಟೇ, ಬರ್ತೀನಿ. ಇವಾಗ ಇದು ಬದಲಾಯಿಸ್ಬೇಕು ಅಂದ್ರೆ 15 ಲಕ್ಷ ಕೇಳ್ತಾರೆ. ಆಯಿಲ್ ಅಲ್ಲ, ಚಿಪ್ಗಳೇ ಬದಲಾಯಿಸ್ತಾರೆ. ಚಿಪ್ಪೆ ಚೇಂಜು. ಆಯಿಲ್ ಚಿಪ್ ಹಾಕ್ತಾರೆ. ಆಯಿಲ್ ಇರೋದು ಹಾಕ್ತಾರ, ಅವ್ರು ಯಾವ್ದು ಹಾಕ್ತಾರ, ದುಡ್ಡು ತಗೊಂತಾರೆ, ಮಾಡ್ತಾರೆ. ತಿರ್ಗಾ ಅದು ಗ್ಯಾರಂಟಿ ಇಲ್ಲ. ನಿನ್ಗಿದ್ರೆ ಇರು, ಹೋದ್ರೆ ಹೋಗು. ಬಟ್ 15 ಲಕ್ಷ ಗ್ಯಾರಂಟಿ ಕೊಟ್ಬಿಡ್ಬೇಕು. ನೀನ್ ಸಾಲ ಮಾಡ್ತೀಯೋ ಓಲಾ ಮಾಡ್ತೀಯೋ ನಮಗ್ ಗೊತ್ತಿಲ್ಲ, ಅಂಗಡಿ ಮಾರ್ತೀಯೋ ಗೊತ್ತಿಲ್ಲ. ನಮಗ್ ದುಡ್ಡು ಕೊಡು, ನಾವು ಮಾಡಿ ಹತ್ತು ಬಿಸಾಕ್ತಿವಿ. ನಿನ್ ಪಾಡು. ತಿರ್ಗಾ ಆಗೋಲ್ಲ ಹೋಗಲ್ಲ ಅಂತ ನಮ್ಮನ್ನ ಕೇಳ್ಕೊಡುದು. ಆಯ್ತು. ಈ ಯಾವತ್ತಿಲ್ಲ ಅದರ ಕೋಟೆ ಇದೆಯಾ? ಕೋಟೆ ತರ ಯಾವ್ದು ಇಲ್ಲ. ದೇವನಹಳ್ಳಿಯಲ್ಲಿ ಐತೆ ಕೋಟೆ. ದೇವನಹಳ್ಳಿ ಅದು ಓಕೆ. ಅರಮನೆ ಕೋಟೆ ಇಲ್ಲ ಅಂತದ್. ಅರಮನೆ ಕೋಟೆ ಅಂತದ್ ಏನಿಲ್ಲ. ಇಲ್ಲಿ ಬೆಟ್ಟ ಐತೆ, ಅದು ಬೆಟ್ಟ. ಇವಾಗ ಇದ್ರೆ ಕಾಣಿಸ್ತದೆ ನೋಡಿ, ಅದೇ ಬೆಟ್ಟ. ಬೆಟ್ಟದ ಮೇಲೆ ಏನಿದೆ? ದೇವಸ್ಥಾನ ಐತೆ ನೋಡಿ, ಅಲ್ಲಿ ಎದುರುಗಡೆನೆ ಕಾಣಿಸ್ತದ ನೋಡ್ರಿ. ಆಯ್ತು. ಒಟ್ಟು ಇವತ್ತು ನಿಮ್ಮನ್ನ ಭೇಟಿ ಮಾಡಿ ನಂಗೆ ಅರ್ಥ ಆಗಿದೆ ಅಂದ್ರೆ, ಹುಡುಗ ಇದ್ದಾಗ ಜಾಸ್ತಿ ಕೆಲಸ ಕೊಟ್ರೆ 100% ಕೊಟ್ರೆ ಈ ರೀತಿ ಆಗುತ್ತದೆ. ಆಯಿಲ್ ಖಾಲಿ ಆಗುತ್ತೆ. 80% 60% ಕೊಡ್ಬೇಕು. ಆಗಲ್ಲ, 80 ತುಳ್ಕೊಂಡು ಸುಮ್ನೆ ಆಗ್ಬೇಕು. ಇನ್ನು 20 ಇಟ್ಕೊಂಡಿರ್ಬೇಕು. ಆಗ 70ಕ್ಕೆ ಬಂದಾಗ ಯೂಸ್ ಆಗುತ್ತೆ. ಇಲ್ಲಾಂದ್ರೆ ನಮ್ ತರ ಆಗೋಗ್ಬಿಡ್ತದೆ. 15 ಲಕ್ಷ ಖರ್ಚು ಮಾಡ್ಬೇಕು. ಮಾಡಿದ್ರು ಗ್ಯಾರಂಟಿ ಇಲ್ವಲ್ಲ ಮಾರಾಯ. ನೀನ್ ದುಡ್ಡು ಐತೆ, ನೀನ್ ಮಾಡ್ತೀಯಾ. ನಮ್ಮ ದುಡ್ಡೆಲ್ಲ ಐತೆ. ದುಡ್ಡಿದ್ರು ಆಯಿಲ್ ಬರುತ್ತೆ ಅಂತ ಗೊತ್ತಿಲ್ಲಲ್ಲ. ಆಯಿಲ್ ಬರೋದಿಲ್ಲ, ಅದು ಗ್ಯಾರಂಟಿ ಆಗ್ತದೆ ಅನ್ನೋದು ಗೊತ್ತಿಲ್ಲಲ್ಲ. ಬಟ್ ಆಯಿಲ್ ಮಾಡ್ತೀವಿ. ಆಯಿಲ್ ಇಲ್ದೇನೆ ವ್ಯಾಪಾರ ಮಾಡ್ತಾ ಇದ್ದೀರಾ ಕುತ್ಕೊಂಡು? ವ್ಯಾಪಾರ ಅಂಗಡಿ ಮಾಡಲ್ಲ ಅಂದ್ರೆ ಈ ಹೊಟ್ಟೆ ಪಾಡಿಗೆ ಏನ್ ಮಾಡೋಣ ಮಾರಾಯ?
ಇವಾಗ ಒಂದ್ಸಾರಿ ನಿಮ್ಮ ಮಂತ್ರಿಗೆ ಬಂದ್ರೆ ಬಡಿಸ್ತೀಯ, ಇನ್ನೊಂದ್ಸಾರಿ ಹೆಂಗ್ ಕೇಳೋದು ನಾವು? ನಿಂದೇ ಹೇಳ್ಕೊಂಡ ಬಾಗ್ಲು ಇನ್ನು ನಮ್ಮನ್ ನೀನ್ ಎಲ್ಲಿ ಹೇಳ್ಕೊತೀಯ ಹೇಳು? ವ್ಯಾಪಾರ ಮಾಡ್ಬೇಕು, ಏನೋ ಸಣ್ಣದಾಗ ಬಣ್ಣದಾಗ ಹಂಗೆ ಓದ್ತಾ ಇರ್ತೀವಿ, ಗುಡುಗ್ತಾ ಅವಾಗ ಹುಡುಗ ಇದ್ದಾಗ 100% ಖರ್ಚು ಮಾಡಿದ್ರಲ್ಲ, ಅವಾಗ ದುಡ್ಡು ಮಾಡಿ ಇಟ್ಕೊಂಡಿಲ್ವಾ ರಿಟೈರ್ಮೆಂಟ್ಗೆ? ಮಾಡ್ಕೊಳಕ್ ಅಲ್ಲಿ ಬಿಡ್ಬೇಕಲ್ಲ. ಯಾರು? ಸಂಸಾರಗಳು, ಹೆಂಡ್ರು ಅಲ್ಲ ಮರ, ಅಕ್ಕ ತಮ್ಮೀರು, ಅಪ್ಪನೋ ಅಮ್ಮನೋ, ಆಸ್ಪತ್ರೆಗಳು ದುಡ್ದೆಲ್ಲ ಹೊರಟೋಯ್ತು. ಇನ್ನೇನ್ ಮಾಡ್ತದೆ? 3 ಹೆಣ್ಮಕ್ಳು 3 ಗಂಡು ಮಕ್ಳು ನಾವು. 2 ವರ್ಷಕ್ಕೆ ಒಂದೊಂದು ಮದುವೆ. ಎಲ್ಲಿಂದ ತತ್ತೀಯ? ದುಡ್ಡೇನು ಪ್ರಿಂಟಿಂಗ್ ಮಿಷಿನ್ ಮಾಡ್ಕೊಂಡಿದೀಯಾ? ಸೊಬ್ನ ಬಾಣಂತನ, ಕಾಯಿಲೆ ಕಸಾಲೆ ಬಡ್ಡಿ ಕಟ್ಟೋದು, ಸಾಲ ಮಾಡೋದು ಎಷ್ಟಿರ್ತದೆ? ಆಯಿಲ್ ಖಾಲಿ ಅದು ಖಾಲಿ ಆಯ್ತು, ಇದು ಖಾಲಿ ಆಯ್ತು. ಕ್ಯಾಶು ಖಾಲಿ, ಆಯಿಲು ಖಾಲಿ. ಕಾಲ್ ಸೀದಾ ಇತ್ತಾ ಇಲ್ಲ ಆಯಿಲ್ ಖಾಲಿ ಬೆಂಡ್ ಆಯ್ತಾ? ಸೀದಾನೇ ಇತ್ತು, ಚೆನ್ನಾಗಿತ್ತು. ಆಮೇಲೆ ಇದು ಬರ್ತಾ 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 ಅದಕ್ಕೆ ಬ್ಯಾಲೆನ್ಸ್ ತಪ್ಪೋತದೆ. ಆಯಿಲ್ ಖಾಲಿ ಆದ್ಮೇಲೆ ಖಾಲಿ ಇದ್ದಂಗೆ ಏನಾದ್ರು ಸ್ವಲ್ಪ ಬೆಂಡ್ ಆಗ್ತದೆ. ಅದು ಯಾವಾಗ ಫುಲ್ ಡ್ರೈ ಆಗೋತದೆ ಅವಾಗ ಹೊರಟೋಗ್ತದೆ, ಬೆಂಡ್ ಆಗೋತದೆ. ಹಾಗಾಗಿ ಈ ವಿಡಿಯೋ ಮೂಲಕ ನಾವು ಕೊಡ್ತಾ ಇರೋ ಸಾಮಾಜಿಕ ಸಂದೇಶ ಏನು ಅಂದರೆ, ಎಲ್ಲ ಸಾರ್ವಜನಿಕರ ಹಿತಾಸಕ್ತಿ ಏನು ಅಂತಂದರೆ, ದಯವಿಟ್ಟು ನೀವು ಅತಿ ಹೆಚ್ಚು ದುಡಿಬೇಡಿ. ದುಡಿಯೋದಲ್ಲ ಇದೇ, ದುಡಿಯೋಕೆ ಹೋದ್ರೂ ಹುಷಾರಾಗಿ ಕೆಲಸ ಮಾಡ್ಕೊಬೇಕು. 80% ನಾವು ಮಾಡಿದ್ರು 20% ಉಳ್ಕೊಬೇಕು. ದುಡಿಯೋದಲ್ಲ, ನಾವು ಶಕ್ತಿ ಇರೋ ಸ್ವಲ್ಪ ಉಳಿಸ್ಕೊಬೇಕು ನಾವು. ಅವಾಗ ಬಲ ಐತೆ ಅಂತ ನಾವು ದುಡಿಯೋಕೆ ಹೋಗ್ತೀವಿ, ಕೆಲಸ ಮಾಡೋಕೆ ಹೋಗ್ತೀವಿ, ಈಗ ಹಿಂಗೆ ಬಿದ್ದೋಗ್ತೀವಿ. ನಾವು 70 ಆದಾಗ ಬಿದ್ದೋಗ್ತೀವಿ. ಪ್ಲೀಸ್ ಮೇಂಟೈನ್ ಯುವರ್ ಆಯಿಲ್. ಥ್ಯಾಂಕ್ ಯು. ಹೋಗಿ ಬರ್ತೀನಿ. ಒಳ್ಳೇದಪ್ಪ. ಶೆಟ್ರಿಗೆ ಬಾಯ್. ಸ್ನೇಹಿತರೆ, ಈಗ ನಾನು ಬಂದಿರೋಂಥ ಸ್ನೇಹಿತರೆ, ಇದು ಆವತಿ ಕೆಂಪೇಗೌಡರ ವಂಶಸ್ಥರು ರಣಭೈರೇಗೌಡರು, ಅವರ 7 ಜನ ಸಹೋದರರು ಮತ್ತು ಸಹೋದರಿ ಜೊತೆಗೆ ಸ್ನೇಹಿತರೆ, ಅವರು ಆ ಊರು ಹುತ್ತೂರನ್ನ ಬಿಟ್ಟರಲ್ಲ, ಹುತ್ತೂರಿನ ಕಾರಣಾಂತರಗಳಿಂದ ಬಿಟ್ಟರು, ಪಾಲಾರ್ ನದಿಯನ್ನು ದಾಟಿದ್ರು. ಪಾಲಾರ್ ನದಿಯನ್ನು ದಾಟಿ ಅವರು ಬಂದು ನೆಲೆಗೊಂಡಿದ್ದು ಎಲ್ಲಿಗೆ ಗೊತ್ತಾ? ಇದೇ ಊರಿಗೆ. ಕರೆಕ್ಟಾಗಿ ಹುತ್ತೂರಿಂದ ಇವತ್ತಿಗೆ ನೀವು ಗೂಗಲ್ ಲೊಕೇಶನ್ ಹಾಕಿದರೆ 81 ಕಿಲೋಮೀಟರ್ ಸ್ನೇಹಿತರೆ, 81 ಕಿಲೋಮೀಟರ್ಸು ಈ ಆವತಿಗೆ. 81 ಕಿಲೋಮೀಟರ್ ಬಂದರೆ ಈಗ ಸಿಗುತ್ತೆ, 2 ತಾಸು ಜರ್ನಿ ನಿಮಗೆ. ಇಲ್ಲಿ ಬಂದು ನೆಲೆಯಾದರು. ನಿಮ್ಮ ಪ್ರೀತಿಯ ಕೆಂಪೇಗೌಡರು ಚರಿತ್ರೆಯ ಪುಟಗಳಲ್ಲಿ ದಾಖಲಾದರು. ನೋಡಿ ಸ್ನೇಹಿತರೆ, ಅಲ್ಲಿ ಮೇಲ್ಗಡೆ ಒಂದು ಬೆಟ್ಟ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಕನ್ನಡದ ಧ್ವಜ ಮತ್ತು ಕನ್ನಡದ ಮ್ಯಾಪ್ ಕೂಡ ಕಾಣಿಸ್ತಾ ಇದೆ. ಅಲ್ಲೊಂದು ಬೆಟ್ಟ ಇದೆ, ಅದು ಆವತಿ ಬೆಟ್ಟ. ಅದು ಇಲ್ಲಿ ಬನ್ನಿ, ಇಲ್ಲಿ ಇದು ನೋಡಿ, ಇದು ಆವತಿ ಸರ್ಕಲ್. ಇದು ಆವತಿ ಮೇಲ್ಗಡೆ ಹೈವೇ, ಚಿಕ್ಕಬಳ್ಳಾಪುರಕ್ಕೆ ಹೋಗುವಂಥ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಹೈವೇ ನೋಡಿ. ಅದು ಮೇಲ್ಗಡೆ ಒಂದು ಫ್ಲೈಓವರ್ ಹೋಗುತ್ತೆ. ಅಲ್ಲಿ ಆವತಿ ರೈಲ್ವೆ ಸ್ಟೇಷನ್ನು, ರೈಲ್ವೆ ಟ್ರ್ಯಾಕ್ ಕೂಡ ಇದೆ ನೋಡಿ. ಆ ಕಡೆಗೆ ಆ ಟ್ರ್ಯಾಕ್ಟರ್ ಹೋಗ್ತಾರೋ ಜಾಗದಲ್ಲಿ ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ಬನ್ನಿ, ಇಲ್ಲಿ ರಣಭೈರೇಗೌಡರು, ಆವತಿಗೆ ಕೆಂಪೇಗೌಡರ ಮುತ್ತಾತ ರಣಭೈರೇಗೌಡರು ಬಂದ್ರಲ್ಲ, ವಲಸೆ ಬಂದ್ರಲ್ಲ, ಅವ್ರು 7 ಜನ ಸಹೋದರರ ಜೊತೆಗೆ. ಅದರ ಸಾಕ್ಷಿ, ಕುರುಹು, ಹೆಗ್ಗುರುತು, ನೆನಪಿಗಾಗಿ ಆವತಿಯ ಗ್ರಾಮಸ್ಥರು ಮತ್ತು ಆವತಿಯವರೆಲ್ಲರೂ ಸೇರಿಕೊಂಡು ಒಂದು ಪ್ರತಿಮೆ ಸ್ಥಾಪಿಸಿದ್ದಾರೆ. ನೋಡೋಣ ಬನ್ನಿ. ನೋಡಿ ಇದೆ ಅದು ನೋಡಿ. ನೀವು ಕೆಂಪೇಗೌಡರ ಪ್ರತಿಮೆ ಮೂರ್ತಿ ತುಂಬ ಕಡೆ ನೋಡಿರ್ತೀರ ಅಲ್ವಾ? ಅಶ್ವಾರೂಢ ಕೆಂಪೇಗೌಡರು, ಹಾಗೆ ಕೂತಿರುವ ಕೆಂಪೇಗೌಡರು, ಇದೆಲ್ಲ ನೀವು ನೋಡಿರ್ತೀರ. ಆದರೆ ಕೆಂಪೇಗೌಡರ ಮುತ್ತಾತ ರಣಭೈರೇಗೌಡರು ಮೂರ್ತಿ ಪ್ರತಿಮೆ ನೋಡಿದ್ದೀರಾ? ಇಲ್ಲ ತಾನೆ? ಬನ್ನಿ ನೋಡಿ, ಇದೆ. ಇವರೇ ರಣಭೈರೇಗೌಡರು ಸ್ನೇಹಿತರೆ, ಕೆಂಪೇಗೌಡರ ಮುತ್ತಾತ. ಇವರೇ ಅಲ್ಲಿ ಹುತ್ತೂರನ್ನ ಬಿಟ್ಟು ವಲಸೆ ಬಂದಿದ್ದು ಈ ಊರಿಗೆ, ಆವತಿಗೆ. ಅಲ್ಲಿ ಕೆಳಗಡೆ ಬರೆದಿದ್ದಾರೆ, ಗಮನಿಸ್ಬೋದು. ಆವತಿ ನಾಡಪ್ರಭು ಶ್ರೀ ರಣಭೈರೇಗೌಡರ ವೇದಿಕೆ 2000ನೇ ಇಸ್ವಿ, ಅಂದರೆ ಇಲ್ಲಿಗೆ 26 ವರ್ಷದಿಂದ HD ಕುಮಾರಸ್ವಾಮಿ ಅವರು MP ಆಗಿದ್ದಾಗ ಇನ್ನು ಅನಾವರಣ ಮಾಡಿದ್ದಾರೆ ಈ ಥರದ್ದು. ಈ ಊರಲ್ಲಿ ಆವತಿ ನಾಡಪ್ರಭು ಶ್ರೀ ರಣಭೈರೇಗೌಡರ ರಕ್ಷಣಾ ವೇದಿಕೆ ಅಂತ ಒಂದು ಮಾಡ್ಕೊಂಡಿದ್ದಾರೆ ನೋಡಿ. ಕೆಂಪೇಗೌಡರನ್ನ ನಾಡಪ್ರಭು ಕೆಂಪೇಗೌಡರು ಅಂತಾರೆ, ಬೆಂಗಳೂರು ಕಟ್ಟಿದ್ರು ಅಂತ. ಮತ್ತು ಕೆಂಪೇಗೌಡರ ನಂತರ ಕೆಂಪೇಗೌಡರು ಮುಂಚೆ ಇದ್ದಂಥ ಜೈಗೌಡರು ಮತ್ತು ಕೆಂಪೇಗೌಡರು ತಂದೆ ಕೆಂಪನಂಜೇಗೌಡರನ್ನ ಯಲಹಂಕ ನಾಡಪ್ರಭುಗಳು ಅಂತ ಕರೀತಾರೆ. ಮತ್ತು ಕೆಂಪೇಗೌಡರನ್ನು ಯಲಹಂಕ ನಾಡಪ್ರಭುಗಳು ಅಂತ ಕರಿತಾಯಿದ್ರು ಅಲ್ವಾ? ಯಾಕಂದರೆ ಅವ್ರಿಗೆ ಬೆಂಗಳೂರಿಗೆ ಬಂದು ಬೆಂಗಳೂರು ಕಟ್ಟಕ್ಕೆ ಮೊದಲು ಯಲಹಂಕದಲ್ಲಿದ್ದರು. ಸೊ ಹಾಗಾಗಿ ಯಲಹಂಕ ನಾಡಪ್ರಭುಗಳು, ಆನಂತರ ಬೆಂಗಳೂರು ನಾಡಪ್ರಭುಗಳು. ಇವ್ರು ನೋಡಿ ರಣಭೈರೇಗೌಡರು ಆವತಿ ನಾಡಪ್ರಭುಗಳು. ಅದು ಭಾಳ ಮುಖ್ಯವಾದಂಥ ವಿಚಾರ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಇಲ್ಲಿ ರಣಭೈರೇಗೌಡರು ಸ್ಟ್ಯಾಚು. ಸೊ ಇದು ಒಟ್ಟಾರೆ ಆವತಿ ಸ್ನೇಹಿತರೆ. ಆದರೆ ಇಲ್ಲಿ ಯಾವುದೇ ಕುರುಹು ಇಲ್ಲ. ಇಲ್ಲಿ ಸಿಕ್ಕಿರೋ ಒಂದು ಮಾಹಿತಿ ಪ್ರಕಾರ ಇವರ ವಂಶಸ್ಥರು ಯಾರೋ ಇದ್ದಾರೆ ಇಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ಅಂತ ಹೇಳಿದ್ದಾರೆ. ಅದು ಕೂಡ ನಾವು ಟ್ರೈ ಮಾಡೋಣಂತೆ. ಬನ್ನಿ ಮುಂದೋಗೋಣ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.